ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಳೆದ ತಿಂಗಳು ಡಿಸೆಂಬರ್ 15ನೇ ತಾರೀಕು ಸಂಸತ್ತಿನ ಚಳಿಗಾಲದ ಅಧಿವೇಶನದ ನಡುವೆ ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತೆ ಜರ್ಮನಿ ಪ್ರವಾಸಕ್ಕೆ ಹೋಗ್ತಾರೆ. ರಾಹುಲ್ ಗಾಂಧಿಯ ಈ ಪ್ರವಾಸ ಭಾರತದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು. ಯಾಕಂದ್ರೆ ಅದು ಸಂಸತ್ತಿನ ಪ್ರಮುಖ ಚಳಿಗಾಲದ ಅಧಿವೇಶನ. ಇದರಲ್ಲಿ ಅನೇಕ ಪ್ರಮುಖ ಮಸೂದೆಗಳ ಬಗ್ಗೆ ಚರ್ಚೆ ನಡೆಯಬೇಕಿತ್ತು. ಸಂಸತ್ತಿನಲ್ಲಿ ಅತ್ಯಂತ ಪ್ರಮುಖ ವಿಷಯಗಳ ಬಗ್ಗೆ ಗಂಭೀರ ಚರ್ಚೆ ಆಗಬೇಕಿತ್ತು. ಸ್ವತಃ ರಾಹುಲ್ ಗಾಂಧಿ ಅವರೇ ಡಿಸೆಂಬರ್ 11ನೇ ತಾರೀಕು ಸಂಸತ್ತಿನಲ್ಲಿ ಅರ್ಜಿ ಸಲ್ಲಿಸಿ ದೆಹಲಿ ಹಾಗೂ ದೇಶಾದ್ಯಂತ ಇರುವ ಮಾಲಿನ್ಯ ಸಮಸ್ಯೆಯ ಬಗ್ಗೆ ಚರ್ಚಿಸೋಕೆ ಬಯಸ್ತೀವಿ ಅಂತ ಒತ್ತಾಯಿಸಿದ್ರು. ಆ ಅರ್ಜಿಯನ್ನ ಲೋಕಸಭಾ ಸ್ಪೀಕರ್ ಕೂಡ ಒಪ್ಕೊಂಡಿದ್ರು. ಆದ್ರೆ ರಾಹುಲ್ ಗಾಂಧಿ ಮಾತ್ರ ದೇಶದ ಸಂಸತ್ತನ್ನ ಬಿಟ್ಟು ಜರ್ಮನಿ ಪ್ರವಾಸಕ್ಕೆ ಹೋಗ್ತಾರೆ. ಮೊದಲಿಗೆ ರಾಹುಲ್ 5 ದಿನಗಳ ಕಾಲ ಜರ್ಮನಿ ಪ್ರವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಬಟ್ ಇದು ಮುಂದೆ ಜಾಸ್ತಿ ಆಗ್ತಾನೆ ಹೋಯ್ತು. ಈಗ ರಾಹುಲ್ ಗಾಂಧಿಯ ಇಡೀ ಜರ್ಮನಿ ಪ್ರವಾಸದ ರಹಸ್ಯ ಒಂದು ಟ್ವೀಟ್ನಿಂದ ಬಯಲಾಗಿದೆ. ವೀಕ್ಷಕರೇ, ವಿಘ್ನೇಶ್ ಶಿಶಿರ್, ಆಲ್ರೆಡಿ ಇವ್ರ ಬಗ್ಗೆ ನಾವೇ ಹೇಳಿದ್ವಿ. ಭಾರತೀಯ ಜನತಾ ಪಕ್ಷದ ನಾಯಕರು ರಾಹುಲ್ ಗಾಂಧಿಯ ದ್ವಿಪೌರತ್ವದ ವಿರುದ್ಧ ದೂರು ದಾಖಲಿಸಿದ್ದಾರೆ. ರಾಹುಲ್ ಗಾಂಧಿ ಭಾರತೀಯನಲ್ಲ, ಬದಲಾಗಿ ಅವರು ಬ್ರಿಟಿಷ್ ನಾಗರಿಕ ಅಂತ ವಿಘ್ನೇಶ್ ನ್ಯಾಯಾಲಯಗಳಲ್ಲಿ ಆರೋಪ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವ ಹೊಂದಿದ್ದಾರೆ. ಅವರ ಬಳಿ ನಕಲಿ ಪಾಸ್ಪೋರ್ಟ್ಗಳಿವೆ ಮತ್ತು ಅವರು ಭಾರತೀಯ ಪೌರತ್ವವನ್ನ ತಕ್ಷಣವೇ ರದ್ದುಗೊಳಿಸಬೇಕು ಅನ್ನೋದು ಅವರ ವಾದ. ಅದೇ ವಿಘ್ನೇಶ್ ಶಿಶಿರ್ ಅವರ ಒಂದು ಟ್ವೀಟ್ ಡಿಸೆಂಬರ್ 30ರ ಸಂಜೆ ಬಂದಿದೆ. ಈ ಟ್ವೀಟ್ನಲ್ಲಿ ಅವರು ಸಿಬಿಐ, ಇಡಿ, ಚುನಾವಣಾ ಆಯೋಗ ಎಲ್ಲವನ್ನ ಟ್ಯಾಗ್ ಮಾಡಿದ್ದಾರೆ. ವಿಘ್ನೇಶ್ ಶಿಶಿರ್ ಅವರು ತಮಗೆ ಬಂದಿರುವ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಅವರನ್ನ ಭಾರತದ ಹೊರಗೆ ರಾಹುಲ್ ವಿನ್ಸಿ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಜರ್ಮನಿಯಲ್ಲಿ ಅಸೈಲಮ್ ರಿಕ್ವೆಸ್ಟ್ ಅಂದ್ರೆ ಆಶ್ರಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಒಂದು ದೊಡ್ಡ ರಹಸ್ಯವನ್ನ ಬಹಿರಂಗಪಡಿಸ್ತಾರೆ. ಅಂದ್ರೆ ಅಲ್ಲಿ ಜರ್ಮನಿಯಲ್ಲಿ ನಿರಾಶ್ರಿತರ ಅರ್ಜಿಯನ್ನ ಸಲ್ಲಿಸಿದ್ರು ಮತ್ತು ಅವರ ಆ ಅರ್ಜಿಯನ್ನ ಈಗ ಸ್ವೀಕರಿಸಲಾಗಿದೆ ಅಂತಾರೆ. ಹಾಗಿದ್ರೆ ಭಾರತದಲ್ಲಿ ನ್ಯಾಯಾಲಯ ರಾಹುಲ್ ವಿರುದ್ಧ ಯಾವ ಸಮಯದಲ್ಲಿ ಬೇಕಾದ್ರೂ ದೊಡ್ಡ ಆದೇಶ ನೀಡಬಹುದು ಅನ್ನೋ ಭಯ ರಾಹುಲ್ ಗಾಂಧಿ ಅವರನ್ನ ಕಾಡ್ತಿದ್ಯಾ? ಇದು ವಿಘ್ನೇಶ್ ಶಿಶಿರ್ ಅವರ ಪ್ರಶ್ನೆ. ನೋಡಿ, ಈ ತರಹ ದೇಶ ಬಿಟ್ಟು ಇನ್ನೊಂದು ದೇಶದಲ್ಲಿ ಆಶ್ರಯ ಕೇಳೋದು ಯಾವಾಗ? ಆತನಿಗೆ ಪೊಲಿಟಿಕಲ್ ಅಪಾಯವಿದ್ದಾಗ ಅಥವಾ ಪೊಲಿಟಿಕಲ್ ರೀಸನ್ ಇಂದ ಪ್ರಾಣಕ್ಕೆ ಡೇಂಜರ್ ಇದ್ದಾಗ ಅದನ್ನ ಪಡ್ಕೊಳ್ತಾರೆ. ಇದೊಂಥರ ಸುರಕ್ಷಿತ ಆಶ್ರಯ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ಭಾರತದಲ್ಲಿ ಆಶ್ರಯ ಪಡೆದಿದ್ದಾರೆ. ವಿಘ್ನೇಶ್ ಶಿಶಿರ್ ಅವರ ಪ್ರಕಾರ ರಾಹುಲ್ ಗಾಂಧಿ ಕೂಡ ಜರ್ಮನಿ ಸರ್ಕಾರಕ್ಕೆ ತಮಗೂ ಇಂತಹದ್ದೇ ಆಶ್ರಯ ನೀಡಬೇಕು ಅಂತ ವಿನಂತಿ ಮಾಡ್ತಿದ್ದಾರಂತೆ. ಹಾಗೆ ಈ ಆಶ್ರಯ ಅರ್ಜಿಯನ್ನ ಜರ್ಮನಿ ಸರ್ಕಾರ ಕೂಡ ಸ್ವೀಕರಿಸಿದೆ ಅಂತ ಕೂಡ ಹೇಳ್ತಾರೆ. ಶಿಶಿರ್ ಅವರು ತಮ್ಮ ಟ್ವೀಟ್ನಲ್ಲಿ ರಾಹುಲ್ ಗಾಂಧಿ ಭಾರತದಲ್ಲಿ ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡ್ತಾರಾ ಅಥವಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪೌರತ್ವಕ್ಕೆ ಸಂಬಂಧಿಸಿದಂಗೆ ವಿಘ್ನೇಶ್ ಶಿಶಿರ್ ಅವರು ತಮ್ಮ ಎಲ್ಲಾ ಸಾಕ್ಷಿಗಳನ್ನ ಅಲಹಾಬಾದ್ ಹೈಕೋರ್ಟ್ ಮತ್ತು ಲಕ್ನೋನ MP MLA ವಿಶೇಷ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಾರೆ. ಈ ಸಾಕ್ಷಿಗಳಲ್ಲಿ ರಾಹುಲ್ ಗಾಂಧಿ ಬ್ರಿಟನ್ ನಾಗರಿಕ ಎಂದು ಹೇಳುವ ದಾಖಲೆಗಳು, ಹಲವು ದೇಶಗಳ ಪಾಸ್ಪೋರ್ಟ್ಗಳು ಮತ್ತು ಅವರ ಬೇನಾಮಿ ಕಂಪನಿಗಳ ವಿವರಗಳಿವೆ ಅಂತ ವಿಘ್ನೇಶ್ ಹೇಳ್ತಿದ್ದಾರೆ. ರಾಯ್ಬರೇಲಿಯ MP MLA ನ್ಯಾಯಾಲಯದಲ್ಲಿ ವಿಘ್ನೇಶ್ ಶಿಶಿರ್ ಅವರಿಗೆ ಪ್ರಾಣಾಪಾಯವಿದ್ದ ಕಾರಣ ಅವರು ಈ ಪ್ರಕರಣವನ್ನ ಲಕ್ನೋನ ವಿಶೇಷ ನ್ಯಾಯಾಲಯಕ್ಕೆ ವರ್ಗಾಯಿಸಿಕೊಂಡಿದ್ದಾರೆ. ಈ ಪ್ರಕರಣದ ವಿಚಾರಣೆ ತುಂಬಾ ಶೀಘ್ರದಲ್ಲೇ ನಡೆಯುತ್ತೆ. ರಾಹುಲ್ಗೆ ನೋಟಿಸ್ ಕೂಡ ತಲುಪೋದು ಗ್ಯಾರಂಟಿ. ರಾಹುಲ್ ಗಾಂಧಿ ಅವರ ಬ್ಯಾಕ್ಆಪ್ಸ್ ಕಂಪನಿಗೆ ಸಂಬಂಧಿಸಿದ ಒಂದು ದಾಖಲೆಯು ಈಗ ವೈರಲ್ ಆದಾಗ ಅದರಲ್ಲಿ ಅವರ ಪೌರತ್ವವನ್ನ ಬ್ರಿಟಿಷ್ ಅಂತ ಬರೆಯಲಾಗಿತ್ತು. ಇದರ ನಂತರವೇ ಈ ಎಲ್ಲಾ ವಿಚಾರಗಳು ಹೊರಬರಲು ಪ್ರಾರಂಭ ಆಗಿದ್ದು. ಅಲಹಾಬಾದ್ ಹೈಕೋರ್ಟ್ ಈ ಬಗ್ಗೆ ತನಿಖೆ ನಡೆಸೋಕೆ ಭಾರತದ ಗೃಹ ಸಚಿವಾಲಯಕ್ಕೆ ಸೂಚನೆಯನ್ನ ನೀಡಿತ್ತು. ಬ್ರಿಟನ್ ಸರ್ಕಾರ ಈಗ ಈ ಗೃಹ ಸಚಿವಾಲಯಕ್ಕೆ ಇಮೇಲ್ ಮೂಲಕ ಎಲ್ಲಾ ಪ್ರಮುಖ ದಾಖಲೆಗಳನ್ನ ಕಳಿಸ್ಕೊಟ್ಟಿದೆ ಮತ್ತು ಈ ಮಾಹಿತಿ ಈಗ ನ್ಯಾಯಾಲಯದ ಬಳಿ ಇದೆ. ವಿಘ್ನೇಶ್ ಶಿಶಿರ್ ಅವರು ಮತ್ತೊಂದು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ರಾಹುಲ್ ಕೇವಲ ಬ್ರಿಟನ್ ನಾಗರಿಕರಾಗಿ ಸಂಸತ್ತಿಗೆ ಬಂದಿಲ್ಲ, ಬದಲಾಗಿ ಅವರು ಭಾರತದ ಗೌಪ್ಯ ಮಾಹಿತಿಯನ್ನ ಇತರ ದೇಶಗಳೊಂದಿಗೆ ಹಂಚಿಕೊಳ್ತಿದ್ದಾರೆ ಅಂತ ಆರೋಪಿಸಿದ್ದು
ದೇಶ ವಿರೋಧಿ ಚಟುವಟಿಕೆಗಳಿಗಾಗಿ FIR ದಾಖಲಿಸಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ವಿಘ್ನೇಶ್ ಅವರ ಪ್ರಕಾರ ಬ್ರಿಟಿಷ್ ಪೌರತ್ವದ ಪ್ರಕರಣದಲ್ಲಿ ಶಿಕ್ಷೆಯಾಗುವ ಭಯದಿಂದ ರಾಹುಲ್ ಗಾಂಧಿ ಭಾರತದಿಂದ ಓಡ್ಹೋಗಿ ಬೇರೆ ದೇಶದಲ್ಲಿ ವಾಸಿಸಲು ಜರ್ಮನಿಯ ಆಶ್ರಯವನ್ನ ಪಡೆದಿದ್ದಾರೆ. ಇದುವರೆಗೆ ಕಾಂಗ್ರೆಸ್ ಪಕ್ಷ ಈ ಎಲ್ಲಾ ಗಂಭೀರ ಆರೋಪಗಳ ಮೇಲೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನ ನೀಡದೆ ಮೌನವಾಗಿದೆ. ಈ ಮೌನ ರಾಹುಲ್ ಗಾಂಧಿ ಅವರು ಆರೋಪಗಳಿಗೆ ಉತ್ತರಿಸೋಕೆ ಅಸಮರ್ಥರಾಗಿದ್ದಾರೆ ಅನ್ನುವಂತಹ ಅನುಮಾನವನ್ನ ಹುಟ್ಟಾಕ್ತಿದೆ. ಈ ಎಲ್ಲಾ ವಿಷಯಗಳ ಸತ್ಯಾಸತ್ಯತೆ ನ್ಯಾಯಾಲಯದ ಅಂತಿಮ ತೀರ್ಪು ಬಂದಾಗ ಮಾತ್ರ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಈ ಇಡೀ ವಿಷಯವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಉದಾಹರಣೆ ನೀಡೋದಾದ್ರೆ, ಒಬ್ಬ ವಿದ್ಯಾರ್ಥಿ ತರಗತಿಯಲ್ಲಿ ತಪ್ಪು ಮಾಡಿ ಶಿಕ್ಷೆಗೆ ಹೆದರಿ ಶಾಲೆಯಿಂದ ಓಡಿ ಹೋಗಿ ಬೇರೆ ಶಾಲೆಯಲ್ಲಿ ರಕ್ಷಣೆ ಕೇಳುವ ಪರಿಸ್ಥಿತಿ ಅಂತ ಇದು ಭಾಸವಾಗ್ತಾ ಇದೆ. ಅಂತಿಮವಾಗಿ ಶಾಲಾ ಮುಖ್ಯಸ್ಥರ ತೀರ್ಪಿನ ನಂತರವೇ ಆ ವಿದ್ಯಾರ್ಥಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ.